Hi guys, welcome to my YouTube channel. So, ಇವತ್ತು ನನಗೆ ಕಾಲೇಜ್ ಇದೆ. ಸೊ ಕಾಲೇಜ್ಗೆ ಹೋಗೋಕ್ಕೆ ರೆಡಿ ಆಗಿದ್ದೀನಿ ನಾನು ಮತ್ತೆ ತಿರ್ಗೆ ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಇದೆ. ಇವಳು ರೆಡಿ ಆಗಿದ್ದಾಳೆ. ಆಮೇಲೆ ಅಮ್ಮ ನೋಡಿ, ಹಾಯ್ ಯಾರಮ್ಮ ಹೊತ್ತವಳು ಯಾರಮ್ಮ. ಹಾಯ್ ಕಳ್ಸು. ಇದು ಕಳ್ಸಕ್ಕೆ ಕಳ್ಸೋದು ಕೊಡು ಮಮ್ಮಿ. Guys, we are going to college. ಟೈಮ್ ಎಷ್ಟು? 7 ಗಂಟೆ. 7 ಗಂಟೆ ಕಾಣಿಸ್ತಿಲ್ಲ. ಇಲ್ಲ ಬಿಡು. ಬ್ರೈಟ್ನೆಸ್ ಕಮ್ಮಿ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ಇವಾಗ ತಾನೇ ನಾನು ಕಾಲೇಜಿಗೆ ಬಂದ್ರೆ ನೋಡಿ ಇಲ್ಲಿ ಯಾರಿಲ್ಲ. ಯಾರಿಗೂ ಕಾಣದಂತೆ ಹಾಡಿದ ಸಾಲಿನಲ್ಲಿ. ಇವಳ ಹೆಸರು ರಶ್ಮಿ ಅಂತ, ನನ್ನ ಹೊಸ ಫ್ರೆಂಡ್. ಈಗ ಕ್ಲಾಸ್ ಎಷ್ಟು ತನಕ ಇರೋದು? ಕ್ಲಾಸ್ ಎಷ್ಟು ತನಕ ಇರೋದು? ನಂಗೆ 2:20, 3:25. ಗೈಸ್ ಯಾರಾದ್ರೂ ತಿನ್ನಂಗಿಲ್ಲ. ಬಂದ್ಬಿಡ್ತಾನೆ ನಮ್ಮ ಕ್ಲಾಸಲ್ಲಿ. ಯಾರ್ದಕ್ಕಂತ ಜನ ಕನ್ನಡನೇ ಬರೋಣ, ಏನು ಅರ್ಥ ಆಗಲ್ಲ. ಹೇಳಕ್ಕೆ ಮಾತ್ರ ಬೆಂಗಳೂರು ಅಷ್ಟೇ ಅಲ್ಲ, ಕರ್ನಾಟಕ. ಇದೇ ಆಯಿತು. ಇವಾಗ ಬ್ರೇಕ್ ಬಿಟ್ಟರು. ಸೊ ಹ್ಯಾವ್ ಅ ಗುಡ್ ಡೇ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ನಾವು ಕ್ಲಾಸಿಂದ ಇಲ್ಲಿಗೆ ಬರೋ ಅಷ್ಟರಲ್ಲೇ ಒಂದು 10 ನಿಮಿಷ ಮುಗ್ದೋಯ್ತು. ಇಲ್ಲಿ ಬಂದು ಇವಾಗ ಊಟ ಮಾಡೋ ಅಷ್ಟರಲ್ಲಿ 10 ನಿಮಿಷ, ಇನ್ನು 10 ನಿಮಿಷ ಐತೆ ಕ್ಲಾಸ್ಗೆ ಹೋಗಬೇಕು. ಹೋಗಿಲ್ಲ ಅಂದರೆ ಅಟೆಂಡೆನ್ಸ್ ಕಟ್. ನಿಂದಾಗೆ ಇವಳಿಗೆ ಒಂದು ಕ್ಲಾಸಿಗೆ ಮಾತ್ರ, ಕ್ಲಾಸ್ಗೆ ಹೋಗಿಲ್ಲ ಅಂದರೂ ಅಟೆಂಡೆನ್ಸ್ ಕೊಟ್ಟಾರೆ ತಾನೇ. ಅದು ಯಾರು? ಟೆಕ್ನಾಲಜಿ. ಓಕೆ ಗೈಸ್, ಕ್ಲಾಸಿಗೆ ಹೋಗ್ತಾ ಹಂಗೆ ಮಾತಾಡ್ಕೊಂಡು ಹೋಗ್ತೀವಿ. ಸೊ ಗೈಸ್, ನಾವು ಇವಾಗ ಹೋಗ್ತಾ ಇದ್ದೀವಿ ಅಲ್ಲಿಂದ ಎದ್ಬಿಟ್ಟು. ಆದರೆ ನಮ್ಮ ಕ್ಯಾಂಪಸ್ ಮಾತ್ರ ಯಾವ ರೇಂಜಿಗಿದೆ ಅಂದರೆ ಯಾವ ಇದಕ್ಕೂ ಕಮ್ಮಿ ಇಲ್ಲ. ಯಾವುದಕ್ಕೆ? ಯಾವ ಕಾಡಿಗೂ ಕಮ್ಮಿ ಇಲ್ಲ. ಅಷ್ಟು ಗಿಡ ಇದೆ, ಹಾವು ಇದೆ, ವ್ಲಾಗ್ಸ್ ಮಾಡ್ತಾರೆ. ನಮ್ಮ ಕ್ಯಾಂಪಸ್ ಎಷ್ಟು ತಣ್ಣಗಿರುತ್ತೆ ಅಂದರೆ ಅಲ್ಲಿ ಬೇಡ, ಎ ಸಿನೇ ಬೇಡ. ಆದರೆ ಗಾಳಿ ಬೀಸಿದ್ರೆ ನಾವೇ ತುರ್ಕೊಂಡು ಹೋಗ್ಬಿಡ್ತೀವಿ. ಆ ರೇಂಜಿಗೆ ಬೀಸುತ್ತೆ ಅಲ್ಲಿ ನಮ್ಮ ಕ್ಲಾಸ್ ಹತ್ರ ಅಲ್ಲ. ಇವಳು ನೋಡಿ ಇಲ್ಲಿ ಬರೀ ಫೋನ್. ಈಗ ಗೈಸ್, ನಮ್ಮ ಕಾಲೇಜಲ್ಲಿ ಇನ್ನೊಂದು ವೈಫೈ ಕೊಡ್ತಾರೆ, ಫ್ರೀ ವೈಫೈ. ಅದು ನಮ್ಮ ಕಾಲೇಜ್ ಫೌಂಟೇನ್ ತೋರಿಸ್ತೀನಿ ರೀ, ಹೆಂಗೈತೆ ನೋಡಿ ಗೈಸ್. ಇದೇ ಫೌಂಟೇನು. ಇದ್ರ ಆಪೋಸಿಟ್ ನೋಡಿ ಹೆಂಗಿದೆ. ಏನು ಬಿಲ್ಡಿಂಗ್ ಅಪ್ಪ. ಹುಡುಗರು ಎಷ್ಟು ಓದ್ ದಬ್ಬ ಹಾಕಿದ್ರು ಬೀಳೋದಲ್ಲ ಕಾಲೇಜು ಸಾಸ್ ನೋಡಿ ಗೈಸ್, ಅಲ್ಲೆಲ್ಲ ತಣ್ಣಗಿತ್ತು. ಇಲ್ಲಿ ಮರ ಇದ್ರು ಬಿಸಿಲು ಹೆಂಗೆ ಬೀಸ್ತೈತೆ ಗೊತ್ತಾ? ಅದೇನೆ ನೋಡಿ. ಇವಾಗ ನಾವು ಇಲ್ಲಿಂದ ಇನ್ನೂ ಮುಂದಕ್ಕೆ ಹೋಗಿ ಅಲ್ಲಿ ಹೋಗ್ಬೇಕಿನ್ನ ಲಾಸ್ಟ್ ಫ್ಲೋರಲ್ಲಿ ಇದ್ದೀವಿ ನಾವು. ಆದರೆ ಅದು ಗ್ರೌಂಡ್ ಫ್ಲೋರ್. ಹಾಂ ತಾನೆ. ಯು ಬ್ಲಾಕ್ ಅದೇ ಲಾಸ್ಟ್ ನಮ್ಮದೇ. ಝೆಡ್ ಎಲ್ಲ ಇಲ್ವಾ? ಝೆಡ್ ಎಲ್ಲ ಆ ಕಡೆ ಐತೌಟು ಐತಂತೆ. ಇ ಎಲ್ಲ ಇಲ್ವಾ? ಇ ಎಫ್ ಅದೆಲ್ಲ ಇದೆ. ಬ್ಲಾಕ್ ಯುನೇ ಲಾಸ್ಟ್, ಇಲ್ಲಾಂದರೆ ಝೆಡ್ ಎಲ್ಲ ಇದೆಯಾ? XYZ ಅದೆಲ್ಲ ಗೊತ್ತಿಲ್ಲ. ನಮ್ಮ ಕಾಲೇಜ್ ಬಗ್ಗೆ ಇನ್ನೂ ತಿಳ್ಕೊಳ್ಳೋದು ಬೇಜಾನಿದೆ. ನಾವು ಇವಾಗ ಬಂದ್ಬಿಟ್ಟು ಬಂದು 3 ವೀಕ್ ಆಯ್ತು ಅಷ್ಟೇ. ಪಪ್ಪ ಆದರೂ ಒಂಥರ ಚೆನ್ನಾಗಿದೆ ಇದು. ಆದರೆ ಒಂದೇ ಪ್ರಾಬ್ಲಮ್, ಅಟೆಂಡೆನ್ಸ್ ತಾನೇ. ಹಾಂ, ಎಲ್ಲರೂ ಒಂದು ಅಟೆಂಡೆನ್ಸ್
ಅಟೆಂಡೆನ್ಸ್ ಅಂತಾರೆ. ನಮ್ಮಂಥ ಸ್ಟೂಡೆಂಟ್ಸ್ ಮಾತ್ರ ಬೆಳಿಗ್ಗೆ 5 ಗಂಟೆಗೆ ಎದ್ದು 7 ಗಂಟೆಗೆ ಬಸ್ ಹತ್ತಿ 8:30 ಕಾಲೇಜಿಗೆ ಬಂದು ನಮ್ಮಂಥ ಸ್ಟೂಡೆಂಟ್ಸ್ ಮಾತ್ರ ಅಷ್ಟು ಬೇಗ ಎದ್ದು ಬರೋಕ್ಕೆ ಆಗೋದು. ಅದೇ ಕಾಲೇಜ್ ಮತ್ತು ಸಂಜೆ 4:15 ಹೋಗೋದು. ಎಲ್ಲಿ ಬೀಸೋ ಗಾಳಿಗೆ ಗೈಸ್ ನಮ್ದು ಎಲ್ಲಿ ಬೀಸೋ ಗಾಳಿಗೆ ಎಲ್ಲ ಕೂದಲೆಲ್ಲ ಚಿತ್ರಾನ್ನ ಆಗ್ಬಿಡುತ್ತೆ. ಯಾರೋ ಬಂದರು ಕಣಿ ನಮ್ಮ ಕ್ಲಾಸಲ್ಲಿ ಯಾರೂ ಇಲ್ವೇ ಇಲ್ಲ. ಓಹೋ, ಜನ ಸಾಗರ. ಅವ್ರ ಲಾಸ್ಟ್ ಬೆಂಚ್ ಅವರಂತೂ ಕೈಗೆ ಸಿಗ್ತಿಲ್ಲ. ಖಾಲಿ ಕ್ಲಾಸ್. ನಾವು ಎಲ್ಲಿ ಕೂತ್ಕೊಳ್ಳೋದು ಗೊತ್ತಾ? ಫಸ್ಟ್ ಬೆಂಚ್. ಅಲ್ಲೇ ಸೇಮ್ everyone are seeing us like this yeah. Reach 12K ಒಂದೊಂದು ರೀಲ್ ಎಷ್ಟು 150 2 lakh ಹತ್ತತ್ರ 3000 if it comes with 2 lakh ಹತ್ತತ್ರ ಅದು ರೀಲ್ಸ್ ಓಡಿರೋದು. ಖುಷಿ ನನ್ನ ಸ್ಟೋರಿಗಳ ಇಂಚರ ಗೌಡ 18 ಅವರೆಲ್ಲ ನಮ್ಗೆ ಯಾಕೆ ನೋಡ್ತಾ ಇದ್ರು ಅಕ್ಕ. ಈಗ ಇವ್ರಿಬ್ರು ಅವಳು ಇನ್ನೂ ಒಂದು ಸ್ವಲ್ಪ ಜನ ಆಲ್ಮೋಸ್ಟ್ ರೀತಿಂದ ಈ ಕಾಲೇಜನ್ನ ಫಾಲೋ ಮಾಡಿದ್ವಿ. ಮಾತಾಡೆ ಅದಕ್ಕೇನೆ ಎಲ್ಲ ನಾವು ಎಲ್ಲ ಕಡೆ ಹೋಗ್ತಾ ಇರೋದು ಅಂತ ನೋಡಿ. ಅಲ್ಲಿ ಫೌಂಟೇನ್ ಹತ್ರ ನಾವಿಬ್ರು ನೆಡ್ಕೊಂಡು ಹೋಗ್ತಾರೆ ಸರ್. ಕೈ ತೋರಿಸಿ ನೋಡ್ತಾ ಇದ್ವಿ. ರೀಚ್ ಆಗಿ ಲೈಕ್ಸ್ ಹೋಗ್ತಾ ಇಲ್ಲ, ವ್ಯೂಸ್ ಹೋಗ್ತಾ ಇದೆ. ವ್ಯೂಸ್ 12 ಹೋಯ್ತು. ಆದ್ರೆ ಒಂದು ಡಿಸಪಾಯಿಂಟ್ಮೆಂಟ್ ಏನಂದ್ರೆ ಯಾರು ಕನ್ನಡದವ್ರಿಲ್ಲ. ಸ್ವಲ್ಪ ಜನ ಇದ್ದಾರೆ, ಇಲ್ಲ ಅಂತ. ಐ ಆಮ್ ಡೂಯಿಂಗ್ ಅ ವ್ಲಾಗ್. ಇಲ್ಲಿ ಕಾಣಿಸ್ತಾ ಇದೀನಾ? ಇಲ್ಲ ಕಣೆ. ಕಾಣಿಸ್ತಿದೆ. ದುಬೈಯಲ್ಲಿದೆ. ನಾನು ಬರ್ತೀನಿ. ಬಾ ನೋಡಿ ಗೈಸ್, ನಾವಿಬ್ರು ದುಬೈಗೆ ಹೋಗಿದ್ದೀವಿ. ಇದೇ ದುಬೈ ನಮಗೆ. ನಮ್ಮ ಮನೆಯಿಂದ ಇಲ್ಲಿಗೆ ಬರೋ ಅಷ್ಟರಲ್ಲೇ ದುಬೈ ಆಗಿರ್ತೀವಿ ನಾವು. ನಮ್ಮ ಕ್ಲಾಸಲ್ಲಿ ಕನ್ನಡ ಇಷ್ಟಪಟ್ಟು ಕನ್ನಡ ಮಾತಾಡಬೇಕು ಅಂತ ಕಲಿಬೇಕು ಅಂತ ಆಂಧ್ರ ತೆಲುಗು ಮಾತಾಡೋಳು ಕನ್ನಡ ಕಲಿಬೇಕು. ನಾನು ಕರ್ನಾಟಕದಲ್ಲಿ ಇದ್ದೀನಿ ಅಂತ ಅವಳಿಗೆ ಸ್ವಲ್ಪ ಜೋಶ್ ಜಾಸ್ತಿ ಆಗಿದೆ. ಸಾರಿ ಕನ್ನಡ ಅದಕ್ಕೆ ಅವಳು ಕನ್ನಡನ ನಾನು ಕಲಿತೀನಿ ಅಂತ ಬಂದವಳೆ. ಅದಕ್ಕೆ ಮೆಂಟರ್ ಮಾಡ್ತಾ ಇರೋದು ದ ಗ್ರೇಟ್ ರಶ್ಮಿ ಗೌಡನೇನು. ಅದಕ್ಕೆ ಮೀನ್ಸ್ ದಟ್ಸ್ ವೈ ರೈಟ್. ಅದಕ್ಕೆ ದಟ್ಸ್ ವೈ ಸೆಡ್ ನೌ ಜಸ್ಟ್ ಟ್ರೈ you and Inshway is teaching me Kannada. You said that. Then I think I told that ಅವಳಿಗೆ ಕನ್ನಡ ಮಾತಾಡೋಕ್ಕೆ ಇಷ್ಟ. ಕನ್ನಡ she is trying to learn Kannada. She likes to learn Kannada. ಕಸ್ತೂರಿ ಕನ್ನಡ Exactly, you will learn in 3 years. Yeah, pakka. Yes, that's nice. I think so. You don't need even 3 years. You will learn in 1 month. I think so. Help me. Yeah, if we help. ಶಿಲನ್ ಗೈಸ್, ನಮ್ಮ ಕ್ಲಾಸ್ ಮುಗೀತು. ಆಮೇಲೆ ಸ್ವಲ್ಪ ಉಲ್ಟಾ ಇಡಿ ಗೈಸ್. ನಾವಿವಾಗ ಬಸ್ ಹತ್ತೋಗ್ರೆ ನಾನು ಬಿಡಕ್ಕೆ ಯಾರು. ಈ ಕರಿ ಗ್ಲಾಸ್ ಹಾಕೊಳ್ಳೋ ನಮ್ಮ ಹುಲಿ ಎಲ್ಲೋಯ್ತು? ಎಲ್ಲಿದ್ಯೋ ಹುಲಿ? ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಆಫ್ ಮೈ ವ್ಲಾಗ್. ಗೈಸ್ ಇವತ್ತು ಎಲ್ಲಿಗೆ ಹೋಗ್ತೀವಿ ಅಂದ್ರೆ ಪ್ರೆಸಿಡೆನ್ಸಿ ಯೂನಿವರ್ಸಿಟಿಯಿಂದ ನಾವು ಇವಳನ್ನ ಬಸ್ ಬಿಡಕ್ಕೆ ಹೋಗ್ತೀವಿ. ಮನೆಗೆ ಸೇಫ್ ಆಗಿ ಕಳ್ಸಕ್ಕೆ ಬಸ್ಸಿಗೆ ಹತ್ಸಕ್ಕೆ ಹೋಗ್ತೀನಿ. ಗೈಸ್ ಥ್ಯಾಂಕ್ ಯು ಗೈಸ್. ನಿನ್ನ ಹೆಸರಲ್ಲಿ ಮೈಸೆಲ್ಫ್ ಶ್ರೇಯಸ್ ಎನ್, ಹುಲಿ ಸಿಂಹ ಅಂತ ನನ್ನ ಹೆಸರು. ಬಂದು ನೋಡ್ರಿ ಅಂದಿ ಸಿಂಹ ಬಸ್ ಹತ್ಬಿಟ್ಟು ಹೋಗಲಿ ಗೈಸ್. ಬಸ್ ಹತ್ತಿದ ಮೇಲೆ ಸಿಕ್ಕಿಂದ ಬಾಯ್ ಗೈಸ್. ಬಾಯ್ ಗೈಸ್.
ಇವನ್ ಬರಲ್ಲ ಬಸಳಿ, ನಾನ್ ಮಾತ್ರ ಹೋಗೋದು. ಹಾಯ್, ನಾನು ಹೇಳಿದೆ ನಾನು ವಿಡಿಯೋ ಮಾಡ್ಕೋರಿ. ಹಾಯ್, ನಮ್ಮ ಅಕ್ಕ ಬಂದು ಅಕ್ಕ ಇಲ್ಲ ಮಾಡಿಯಲ್ಲ ನಮಸ್ಕಾರ. ನಮ್ಮ ಅಕ್ಕನ ವಿಡಿಯೋಗೆಲ್ಲ ಅಕ್ಕನ್ಗೆ ಕಷ್ಟಪಟ್ಟು ಏನು ಮಾಡ್ತಾ ಇಲ್ಲ. ಇಲ್ಲ, ನಾನೇ ಎಡಿಟ್ ಮಾಡ್ತಾ ಇರೋದು. ಪ್ಲೀಸ್ ನಮ್ಮ ಅಕ್ಕನ್ ಪ್ಲೀಸ್ ಎಲ್ಲರೂ ಬರ್ರಿ. ಮಾಡ್ರಿ. ಅವ್ರಿಗೆ ಕಷ್ಟಪಟ್ಟು ಫ್ರೆಂಡ್ಸ್ ಡಿಪೆಂಡ್ ಆಗಿಲ್ಲ, ಒಬ್ಬನೇ ಕಷ್ಟ ಪಡ್ತಾ ಇದ್ದಾಳೆ. ಅಕ್ಕಂಗೆ ಜೈ. ಬೇರೆ ಅಧ್ಯಕ್ಷ ಅಕ್ಕನೇ ಆಗ್ತಾಳೆ. ಅವರ ಇನ್ಚಾರ್ಜ್ ಅಕ್ಕ ಫ್ಯಾನ್ ಫಾಲೋವರ್ಸ್ ಎಲ್ಲರೂ ಇದಾರೆ. ಬರ್ರಿ. ಕೇಸ್ ಅದ ಲಾಯರಮ್ಮ ನಡ್ಕೊಂತ ಅಷ್ಟೇ. ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಬಿಕಾಸ್ ನನಗೆ ಅಲ್ಲಿ ಎಂಡ್ ಮಾಡೋಕ್ಕಾಗಲಿಲ್ಲ. ನಾವು ಬೇರೆ ಚಾಲೆಂಜ್ ವೀಡಿಯೋಸ್ನ ಮಾಡೋಕ್ಕೆ ಶುರು ಮಾಡಿದ್ವಿ, ವ್ಲಾಗ್ನ ಕಂಟಿನ್ಯೂ ಮಾಡಿದ್ವಿ. ಸೊ ಅದಕ್ಕೆ ಆ ವ್ಲಾಗ್, ಏನು ಶೂಟ್ ಮಾಡಿದ್ವಿ ಆ ವೀಡಿಯೋಸ್ನ ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ. ಸೊ ಓಕೆನಾ, ಅಲ್ಲಿ ಗಂಟ ಟಾಟಾ, ಬಾಯ್ ಆ್ಯಂಡ್ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.